ಇಸ್ರಾಯೇಲರಿಗೆ ಫಿಲಿಸ್ತೀರಿಗೆ ಘೋರವಾಗಿ ಯುದ್ಧ ನಡೆಯುತ್ತೆ ರಣರಂಗದಲ್ಲಿ. ಆ ರಣರಂಗದಲ್ಲಿ ಇಸ್ರಾಯೇಲ್ ಜನರು 4,000 ಜನರು ಯುದ್ಧದಲ್ಲಿ ಮಡಿದು ಹೋಗ್ತಾರೆ, ಸತ್ತು ಹೋಗ್ತಾರೆ. ಈ ಇಸ್ರಾಯೇಲ್ ಜನರು ಮೇಲೆ ಜಯ ಫಿಲಿಸ್ತೀರಿಗೆ ಸಿಕ್ಕಾಗ ಇಸ್ರಾಯೇಲರೆಲ್ಲ ಓಡಿ ಹೋಗ್ತಾರೆ. ಆವಾಗ ಅವರು ಓಡಿ ಹೋದ್ಮೇಲೆ ಎಲ್ಲರೂ ಸೇರ್ಕೊಂಡು ಕೂತ್ಕೊಂಡು ಯಾಕೆ ನಮ್ಗೆ ಅಪಜಯ ಆಗ್ತಾ ಇದೆ, ದೇವರು ನಮ್ಮ ಸಂಗಡ ಇರುತ್ತೇನಂತೇಳಿ ಮಾತು ಕೊಟ್ಟಿದ್ದಾನಲ್ಲ, ಯಾಕೆ ನಂಗೆ ಅಪಜಯ ಆಗ್ತದೆ ಅಂತೇಳಿ ಅವ್ರು ಮಾತಾಡ್ಕೊಳ್ಳುವಾಗ ಕೆಲವು ಜನರು ಹೇಳ್ತಾರೆ, ಇಲ್ಲ ನಮ್ಮ ಮಧ್ಯದಲ್ಲಿ ದೇವರ ಮಂಜೂಷು ಇಲ್ಲ, ಆದುದರಿಂದ ನಮಗೆ ಅಪಜಯವಾಗ್ತಾ ಇದೆ ಅಂತ ಹೇಳಿದಾಗ ಅವಾಗ ಇವ್ರು ಏನು ಮಾಡ್ತಾರೆ, ಇಸ್ರಾಯೇಲ್ ಜನರು ಹೋಗಿ ಪರಿಶುದ್ಧ ಸ್ಥಳದಲ್ಲಿ ದೇವರ ಮಂಜೂಷ ಇದ್ದಂಥ ಮಂಜೂಷನ ಹೊತ್ಕೊಂಡು ಇವ್ರು ರಣರಂಗಕ್ಕೆ ಬರ್ತಾರೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ರಣರಂಗಕ್ಕೆ ಬಂದಾಗ ಇವರು ಆರ್ಭಟಗಳು, ಇಸ್ರಾಯೇಲ್ ಜನರು ಆರ್ಭಟಿಸ್ತಾರೆ, ಕ್ಯಾಕೆಗಳು ಹೊಡಿತಾರೆ, ತುತ್ತೂರಿ ಧ್ವನಿಗಳು ಅವ್ರು ಆರ್ಭಟದಿಂದ ಬರ್ತಿದ್ದು ನೋಡಿದಾಗ ಫಿಲಿಸ್ತೀರೆಲ್ಲ ಭಯ ಪಡ್ತಾರೆ. ಯಾಕೆ ಈ ದಿನ ಇಸ್ರಾಯೇಲ್ ಜನ ಇಷ್ಟು ಆರ್ಭಟಿಸ್ತಿದ್ದಾರೆ ಅಂದಾಗ ಅದರಲ್ಲಿ ಕೆಲವು ಜನರು ಹೇಳ್ತಾರೆ, ಅವರ ದೇವರವರ ಮಧ್ಯದಲ್ಲಿದ್ದಾನೆ, ಅವರ ದೇವರು ಬಹಳ ಶಕ್ತಿ ಉಳ್ಳ ದೇವರಾಗಿದ್ದಾನೆ. ಐಗುಪ್ತ ದೇಶದಲ್ಲಿ ಅದ್ಭುತ ಕಾರ್ಯಗಳು ಮಾಡಿ ಕೆಂಪು ಸಮುದ್ರವನ್ನು 2 ಭಾಗಗಳನ್ನಾಗಿ ಮಾಡಿ ಇಸ್ರಾಯೇಲ್ ಜನರನ್ನು ನಡೆಸಿದಂಥ ದೇವರು ಅವರ ಮಧ್ಯದಲ್ಲಿದ್ದುದರಿಂದ ಅದಕ್ಕೆ ಅವರಷ್ಟು ಧೈರ್ಯವಾಗಿ ಅವರಿದ್ದಾರೆ ಅಂತ ಹೇಳಿದಾಗ ಆ ಫಿಲಿಸ್ತೀರೆಲ್ಲ ಭಯ ಪಡ್ತಾರೆ. ಆ ಭಯ ಪಟ್ಟಾಗ ಆ ಫಿಲಿಸ್ತೀರು ಏನು ಮಾಡ್ತಾರೆ, ಪ್ರಾಣ ಹೋದ್ರೂ ಪರವಾಗಿಲ್ಲ, ಮತ್ತೆ ನಾವು ಯುದ್ಧ ಮಾಡೋಣ, ಏನಾಗಲಿ ಅಂತೇಳಿ ಮತ್ತೆ ರಣರಂಗದಲ್ಲಿ ಇಸ್ರಾಯೇಲ್ರಿಗೆ ಫಿಲಿಸ್ತೀರಿಗೆ ಘೋರ ಯುದ್ಧ ನಡೆಯುತ್ತೆ. ಆ ದಿನ ಎಂದು ಕಾಣದಂಥ ಅಪಜಯ ಇಸ್ರಾಯೇಲ್ ಜನರಿಗೆ ಆಗಿ ರಣರಂಗದಲ್ಲೆಲ್ಲ ಬಿಟ್ಟು ಓಡಿ ಹೋಗ್ತಾ ದೇವರ ಮಂಜೂಷವು ಕೂಡ ಆ ರಣರಂಗದಲ್ಲಿ ಬಿಟ್ಟು ಓಡಿ ಹೋಗ್ಬಿಡ್ತಾರೆ. ನನ್ನ ಆತ್ಮೀಯ ಸ್ನೇಹಿತರೆ, ಆ ದೇವರ ಮಂಜೂಷವು ಶತ್ರು ಕೈಗಳಲ್ಲಿ ವಶವಾಗಿ ದೇವರ ಮಂಜೂಷವನ್ನು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಯಾಕೆ ಇಸ್ರಾಯೇಲ್ ಜನರಿಗೆ ಅಪಜಯ ಆಯಿತು, ಯಾಕೆ ಈ ಜನರು ಸೋತು ಹೋಗ್ತಾ ಇದ್ದಾರೆ ಅಂದಾಗ ದೇವರ ಆಜ್ಞೆಗಳನ್ನು, ದೇವರು ಮೋಶ ಮುಖಾಂತರ 10 ಆಜ್ಞೆಗಳನ್ನು ಇವರು ಗೈಕೊಳ್ಳದೆ ದೇವರ ಆಜ್ಞೆಗಳನ್ನು ಧಿಕ್ಕರಿಸಿ ತಮ್ಮ ಮನಸ್ಸಿಗೆ ಬಂದಂತೆ ಪಾಪಗಳನ್ನು ಮಾಡುತ್ತಾರೆ. ಆದುದರಿಂದ ದೇವರವರ ಸಂಗಡ ಇರಲ್ಲ. ದೇವರ ಆಜ್ಞೆಗಳನ್ನು ಗೈಕೊಂಡು ನಡಿಬೇಕಾದಂಥ ಇಸ್ರಾಯೇಲ್ ಜನರು ದೇವರಿಗೆ ವಿರುದ್ಧವಾಗಿ ನಡೆಯುತ್ತಾರೆ. ಪಾಪ ಮಾಡಬಾರ್ದೆಂದರೆ ಪಾಪ, ವ್ಯಭಿಚಾರ ಮಾಡಬಾರ್ದಂದ್ರೆ ವ್ಯಭಿಚಾರ, ಸುಳ್ಳು ಹೇಳಬಾರ್ದಂದ್ರೆ ಸುಳ್ಳು, ಅಸೂಯ, ದ್ವೇಷ ಎಲ್ಲಾನು ತಮ್ಮ ಹೃದಯಗಳು ತುಂಬಿಕೊಂಡು ಮತ್ತೆ ನಾವು ಇಸ್ರಾಯೇಲ್ ಜನರು ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ ಅಂದರೆ ಅದು ಆಗಲಾರದ ಮಾತು. ನನ್ನ ಆತ್ಮೀಯ ಸ್ನೇಹಿತರೆ, ದೇವರು ಯಾವಾಗಲೂ ನ್ಯಾಯವಂತನಾಗಿದ್ದಾನೆ, ನೀತಿವಂತರ ಪಕ್ಷ ಇರುವಂಥ ದೇವರಾಗಿದ್ದಾನೆ. ಇಂಥ ಜನರ ಮಧ್ಯೆ ಆತನು ಇರಲ್ಲ. ನೀನು ಎಷ್ಟೇ ಭಕ್ತಿ ಮಾಡ್ಬೋದು, ಎಷ್ಟೇ ನೀನು ಪ್ರಾರ್ಥನೆಗಳು ಮಾಡ್ಬೋದು, ನಿನ್ನ ಹೃದಯ ಶುದ್ಧಿ ಇಲ್ಲ, ದೇವರ ಆಜ್ಞೆಗಳು ನಿನ್ನ ಹೃದಯದೊಳಗಡೆ ಇರದಿದ್ದರೆ ದೇವರು ನಿನ್ನ ಸಂಗಡ ಇರಲ್ಲ. ನೀನು ಅನ್ಕೊಳ್ತೀಯ ನಾನು ಮಾಡೋದೆಲ್ಲ ನಾನು ದೇವರಿಗೆ ಇಷ್ಟವಾಗುವಂತೆ ಮಾಡುತ್ತೇನೆಂದರೆ ದೇವರದಲ್ಲಿ ಇಷ್ಟಪಡಲ್ಲ. ನಿನ್ನ ಕ್ಯಾರೆಕ್ಟರ್ ನೋಡ್ತಾನೆ, ನಿನ್ನ ಹೃದಯವನ್ನು ನೋಡುವಂಥ ದೇವರಾಗಿದ್ದಾನೆ. ನೀನು ಆತನಿಗೆ ವಿಧೇಯನಾಗಿ ನಡೆದಾಗ ಮಾತ್ರ ನಿನ್ನ ಜೊತೆಯಲ್ಲಿದ್ದು ನಿನಗೆ ಜೀವಿತ ಕೊಡುವಂಥ ದೇವರಾಗಿದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇನ್, ಆಮೇನ್, ಆಮೇನ್.